ನನ್ನಮ್ಮ ಸೂಪರ್ ಸ್ಟಾರ್ ಶೋಗೆ ಬರೋದಕ್ಕೇ ಸ್ಟ್ರೆಂತ್ ಒಂಥರ ಬೇಕು. ಯಾಕಂದರೆ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿರಬೇಕು, ನಾವು ಏನೂ ಹೈಡ್ ಮಾಡೋದಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಹೈಡ್ ಮಾಡ್ಬೋದು, ಬಟ್ ನಾವು ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಖಂಡಿತವಾಗ್ಲೂ ರಿಯಲ್ ಆಗೇ ತೋರಿಸ್ಬೇಕಾಗತ್ತೆ. ಇವತ್ತಿಗೂ ನನಗೆ ಹೆಣ್ಮಕ್ಳಿಂದ ಮೆಸೇಜಸ್ ಬರುತ್ತೆ, ಮ್ಯಾಮ್ ನೀವು ನನಗೆ ಇನ್ಸ್ಪಿರೇಷನ್, ನಾನು ನಿಮ್ಮ ಶೋ ನೋಡಿದ್ದೀನಿ, ನನಗೂ ನಿಮ್ಮ ಥರನೇ ಬದುಕಬೇಕಂತ ಆಸೆ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ, ಬದುಕ್ತಾ ಇದ್ದೀನಿ ಮ್ಯಾಮ್, ಇನ್ಸ್ಪಿರೇಷನ್ ನೀವು ನನಗೊಂಥರ ಅಂತ. ಸೊ ನಾನು ಅಂಥ ದೊಡ್ಡದಾಗಿ ಏನೂ ಇನ್ಸ್ಪೈರ್ ಮಾಡಿಲ್ಲ. ಬಟ್ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ, ನಾವು ಲೈಫಲ್ಲಿ ಎಷ್ಟೇ ಕಷ್ಟ ಬರುತ್ತಲ್ಲ, ಅದು ಯಾವುದಕ್ಕೂ ನಾವು ರೆಡಿ ಇರಲ್ಲ. ನಾವು ಕಂಪ್ಲೀಟಾಗಿ ನಮ್ಮ ಲೈಫ್ನ ನಾವು ಬೇರೆ ಥರನೇ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ. ಸೊ ನನ್ನ ಮದುವೆ ಆಯಿತು, ಸೊ ನನಗೆ ಅಪ್ಪ ಅಮ್ಮ ಇದ್ದಾರೆ, ನನ್ನ ಮದುವೆ ಆಯಿತು, ಸೊ ನನ್ನ ಲೈಫ್ ಸೆಟಲ್, ನಾನು ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡಿರ್ತೀವಿ. ನಾವು ಆ ಭ್ರಮೇಲಿ ಬದುಕ್ತಾ ಇರ್ತೀವಿ. ಬಟ್ ಯಾವಾಗಾದರೂ ಒಂದ್ಸಲ ನಮ್ಗೆ ಆ ಹೊಡೆತ ಬೀಳುತ್ತಲ್ಲ, ಸೊ ಆವಾಗ ಕಂಪ್ಲೀಟಾಗಿ ನಮಗೆ ಆ ಭ್ರಮೆಯಿಂದ ನಾವು ಎಚ್ಚರ ಆಗ್ತೀವಿ. ಸೊ ಇಲ್ಲ, ಇದಲ್ಲ, ನೀನು ಏನೇನೂ ಮಾಡಿಲ್ಲ, ನೀನು ಸ್ಟ್ರಾಂಗೇ ಇಲ್ಲ. ನಮ್ಗೆ ಏಟು ಬಿದ್ದುನೇ ನಾವು ಸ್ಟ್ರಾಂಗ್ ಆಗೋದು. ಇವತ್ತು ನಾನು ಸ್ಟ್ರಾಂಗ್ ಆಗಿದ್ದೀನಿ, ಮಕ್ಳನ್ನ ಸಾಕ್ತಾ ಇದ್ದೀನಿ, ಮಕ್ಳನ್ನ ನೋಡ್ಕೊತಿದ್ದೀನಿ, ನನ್ನ ಕರ್ತವ್ಯ ಅದು. ಬಟ್ ನನ್ನ ಮಕ್ಳನ್ನ ನೋಡ್ಕೊತಿದ್ದೀನಿ ಯಾರ ಸಹಾಯನೂ ಇಲ್ಲದೆ ಅಂದರೆ, ಹೌದು ನೀವು ಹೇಳ್ದಂಗೆ ನಾನು ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದೀನಿ. ನಮ್ಮ ಅಮ್ಮನೂ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಒಂದು ಕಲ್ತಿರೋದು ಲೈಫಲ್ಲಿ ಏನಂದರೆ, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ನಾವು. ಯಾವ ಟೈಮಲ್ಲಿ ಏನಾಗುತ್ತೆ ಹೇಳೋಕ್ಕೆ ಆಗಲ್ಲ, ಇವತ್ತಿದ್ದವ್ರು ನಾಳೆ ಬೆಳಗ್ಗೆ ಇರಲ್ಲ. ಸೊ ಎಲ್ಲದಕ್ಕೂ ನಾವು ರೆಡಿ ಇರಬೇಕು. ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇದ್ದಾಗ ಮಾತ್ರ ನಮಗೆ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೋಗೋದಕ್ಕೆ ಅದು ದಾರಿ ಮಾಡಿಕೊಡುತ್ತೆ. ಆ್ಯಂಡ್ ಗೊತ್ತಿಲ್ಲ, ನಾನು ಇವತ್ತು ಹೌದು ನಾನು ಮೇ ಬಿ ನಾನು ಫಿಸಿಕಲಿ ವೀಕಾಗಿ ಕಾಣಿಸ್ತೀನೋ ಏನೋ ನನಗೆ ಗೊತ್ತಿಲ್ಲ. ಎಲ್ಲರೂ ಅದೇ ಹೇಳ್ತಾರೆ, ನೀನು ಸ್ವಲ್ಪ ದಪ್ಪ ಆಗು ತಿಂದ್ಬಿಟ್ಟು ಅಂತ. ಬಟ್ ನಾನು ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದೀನಿ. ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಯಾರಾದರೂ ಇವಳನ್ನ ಏನಾದರೂ ಅಂದ್ಬಿಟ್ಟು ನಾವು ಕುಗ್ಗಿಸ್ಬೋದು ಅಂದರೆ ಚಾನ್ಸೇ ಇಲ್ಲ. ಬಿಕಾಸ್ ನಾನು ಅಷ್ಟು ಸ್ಟ್ರಾಂಗ್ ಇದ್ದೀನಿ. ಆ್ಯಂಡ್ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ನಾನು ಇನ್ನೂ 30+ ಕೂಡ ಅಲ್ಲ. ಸೊ ಇವಾಗಲೇ ನನಗೆ ಏನಂತಾರೆ, ಜೀವನ ಸ್ಟಾರ್ಟ್ ಆಗೋ ಏಜಲ್ಲಿ ಜೀವನನ ಎಂಡ್ ಮಾಡ್ಕೊಂಡು ಕೂತಿದ್ದೀನಿ ನಾನು. ಏಜಿಗೆ ಮೀರಿದ್ದು ರೆಸ್ಪಾನ್ಸಿಬಿಲಿಟೀಸ್ ಇದೆ ನನಗೆ. ಅನಿಸುತ್ತೆ ಕೆಲವೊಂದ್ಸಲ ಬೇರೆ ಎಲ್ಲಾರನ್ನೂ ನೋಡಿದಾಗ ಅನಿಸುತ್ತೆ, ನಾನು ಹಿಂಗೆ ಇರಬೇಕಿತ್ತು. ಏನಾದರೂ ಲೈಫಲ್ಲಿ ಒಂದ್ಸಲ ಏನಾದರೂ ರಾಂಗ್ ಡಿಸಿಷನ್ ತೊಗೊಂಡ್ರೆ ಅದು ನಮ್ಮನ್ನು ಬೇರೆ ಕಡೆನೇ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಎಸ್, ನಾನು ಇವತ್ತಿಗೂ ನನ್ನ ಕಸಿನ್ಸ್ಗಾಗಿರ್ಬೋದು, ನನ್ನ ಫ್ರೆಂಡ್ಸಿಗೆ ಹೇಳೋದೇ ಒಂದು, ಲೈಫಲ್ಲಿ ಒಂದ್ಸಲ ಏನೇ ಡಿಸಿಷನ್ ತೊಗೊಳ್ಳಿ 100 ಸಲ ಯೋಚನೆ ಮಾಡಿ. ಬಿಕಾಸ್ ಅದನ್ನ ಒಂದು ಸಲ ತೊಗೊಂಡ್ಮೇಲೆ ನೀವು ಎಷ್ಟೇ 1000 ಸಲ ಯೋಚನೆ ಮಾಡಿದ್ರೂ ಅದು ರಿಟರ್ನ್ ಹೋಗೋಕ್ಕಾಗಲ್ಲ. ಸೊ ಒಂದು ಸಲ ಏನಾದರೂ ತೊಗೋಬೇಕಾದ್ರೆ ಅಥವಾ ಏನಾದರೂ ಡಿಸೈಡ್ ಮಾಡಬೇಕಾದ್ರೆ 100 ಟೈಮ್ಸ್ ಥಿಂಕ್ ಮಾಡಿಬಿಟ್ಟು ಮುಂದೆ ಹೆಜ್ಜೆ ಇಡಿ. ಬಿಕಾಸ್ ಏನಂತಾರೆ, ಎಲ್ಲನೂ ಒಬ್ಬಳೇ ನಿಭಾಯಿಸೋದು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ನೋಡೋರಿಗೆ ಈಸಿ ಅನಿಸುತ್ತೆ, ಬಟ್ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತು. ನನಗೆ ಮಾತ್ರ ಗೊತ್ತು. ನನಗೆ ನೈಟ್ ನಾನು ಎಷ್ಟೊತ್ತಿಗೆ ಮಲಗ್ತೀನಿ ಅಂತ ನನಗೆ ಗೊತ್ತು. ಸೊ ನಾನು ಎಷ್ಟೆಷ್ಟು ಕಷ್ಟಪಡ್ತೀನಿ. ಅಳಬೇಕಾದ್ರೂ ಅಷ್ಟೇ, ನನ್ನ ಮಕ್ಳ ಮುಂದೆ ಅಳಲ್ಲ. ಸುಮ್ಮನೆ ಏನಕ್ಕೆ ಅಳ್ತೀನಿ ಮಕ್ಳ ಮುಂದೆ ಅಂದರೆ, ತೀಟೆ ಮಾಡ್ತಾರೆ, ನೀವು ತೀಟೆ ಮಾಡ್ತೀರಾ, ನಂಗೆ ಬೇಜಾರಾಗುತ್ತೆ ಅಂತ ಅಳ್ತೀನಿ. ಬಿಟ್ಟರೆ ನಂಗೆ ತುಂಬ ನೋವಾದಾಗ ಎಲ್ಲರೂ ಮಲಗಿದ್ದಾಗ ಅಥವಾ ಡೋರ್ ಲಾಕ್ ಮಾಡಿಕೊಂಡೆ ನಾನು ಅಳೋದು. ಬಿಕಾಸ್ ಯಾಕೆ ಅಂದರೆ, ಈಗ ನನಗೆ ಮಕ್ಕಳಿದ್ದಾರೆ, ಪುಟ್ಟು ಮಕ್ಕಳು. ಅವರಿಗೆ ಅವ್ರ ಎನ್ವಿರಾನ್ಮೆಂಟ್ ಹೇಗಿರಬೇಕಂದ್ರೆ, ನಾನು ಖುಷಿಯಾಗಿ ನಕ್ಕೊಂಡು ಏನೇ ಬಂದರೂ ಫೇಸ್ ಮಾಡಬೇಕು ಅನ್ನೋ ಧೈರ್ಯ ನಾನು ತುಂಬಿದಾಗಲೇ ನನ್ನ ಮಕ್ಕಳು ಮುಂದೆ ಏನೇ ಬಂದರೂ ಫೇಸ್ ಮಾಡ್ತಾರೆ. ನಾನೇ ಇವಾಗ ಓಕೆ ನನಗೆ ಹಿಂಗೆ ಆಯ್ತಲ್ಲ, ನನ್ನ ಕೈಲಿ ಆಗ್ತಿಲ್ಲ ಅಂತ ನಾನು ಕುತ್ಕೊಂಡ್ಬಿಟ್ರೆ, ನನ್ನ ಕೈಲಿ ಆಗ್ತಿಲ್ಲ, ಬಟ್ ಆದರೂ ನಾನು ನಂಗೆ ತೋರಿಸ್ಕೊಳಂಗಿಲ್ಲ. ಯಾಕಂದರೆ ನನ್ನ ಮಕ್ಕಳನ್ನು ಇದೇ ಕಲ್ತು ಬಿಡ್ತಾರೆ. ಸೊ ಅದೊಂದಕ್ಕೋಸ್ಕರ ಸ್ಟ್ರಾಂಗಾಗಿದ್ದೀನಿ. ಸೊ ನಂತರ ತುಂಬ ಜನ, ಸಾವಿರಾರು ಜನ ಇದ್ದಾರೆ, ಯಾರ ಸಪೋರ್ಟ್ ಇಲ್ಲದೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡ್ತಿರೋರು ತುಂಬ ಜನ ಇದ್ದಾರೆ. ಸೊ ನಾನು ಅವ್ರಿಗೆ ಹೇಳೋದೇ ಇಷ್ಟು, ಯಾವತ್ತಾದರೂ ಒಂದಿನ ಖಂಡಿತವಾಗ್ಲೂ ಒಳ್ಳೇದಾಗೇ ಆಗುತ್ತೆ. ಬಟ್ ಈಗಲೇ ಏನೇನೋ ಕಷ್ಟ ಬಂದಿದೆ ನಮಗೆ, ಇದನ್ನೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೋಬೇಡಿ ಅಷ್ಟೇ. ಆ್ಯಂಡ್ ಯಾರ ಮೇಲೂ ಡಿಪೆಂಡ್ ಆಗಬೇಡಿ.